ಗೆಳೆಯನ ನಿರಂತರ ಮಾನಸಿಕ ಕಿರುಕುಳಕ್ಕೆ ಬೇಸತ್ತ ದಂತ ವೈದ್ಯಕೀಯ ಸ್ನಾತಕೋತ್ತರ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡ ದಾರುಣ ಘಟನೆ ಮುಂಬೈನಲ್ಲಿ ನಡೆದಿದೆ. ಮೃತಳನ್ನ ಸ್ಮೃತಿ ಸೊನ್ವಾನೆ 24 ವರ್ಷ ಎಂದು ಗುರುತಿಸಲಾಗಿದೆ. ಇವರು ದಂತ ವೈದ್ಯಕೀಯದಲ್ಲಿ ಸ್ನಾತಕೋತ್ತರ ಪದವಿ ಅಭ್ಯಾಸ ಮಾಡ್ತಾ ಇದ್ದ ವಿದ್ಯಾರ್ಥಿನಿಯಾಗಿದ್ರು ಎಂದು ತಿಳಿದು ಬಂದಿದೆ. ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಸ್ಮೃತಿ ಒಬ್ಬ ಯುವಕನೊಂದಿಗೆ ಪ್ರೇಮ ಸಂಬಂಧ ಹೊಂದಿದ್ಲು. ಆದ್ರೆ ಆಕೆಯ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದ ಯುವಕ ನೀನು ಮೋಸ ಮಾಡಿದ್ಯಾ ಎಂಬ ಆರೋಪಗಳನ್ನ ಮಾಡ್ತಾ ಅವಮಾನಕಾರಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾನೆಂದು ತಿಳಿದು ಬಂದಿದೆ. ಇದರಿಂದಾಗಿ ಆಕೆಗೆ ತೀವ್ರ ಮಾನಸಿಕ ಒತ್ತಡ ಉಂಟಾಗಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನಲಾಗಿದೆ. ಇನ್ನು ಸೋಮವಾರ ಬೆಳಿಗ್ಗೆ ಸ್ಮೃತಿ ತನ್ನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರೆ ತನಿಖೆ ವೇಳೆ ಪೊಲೀಸರಿಗೆ 6 ಪುಟಗಳ ಸುದೀರ್ಘ ಆತ್ಮಹತ್ಯೆ ಪತ್ರ ಲಭ್ಯವಾಗಿದೆ. ಅದರಲ್ಲಿ ತನ್ನ ಗೆಳೆಯ ಫಜಲ್ ಖಾನ್ ನೀಡ್ತಾ ಇದ್ದ ಮಾನಸಿಕ ಕಿರುಕುಳ, ಪದೇ ಪದೇ ಮಾಡ್ತಾ ಇದ್ದ ಅವಮಾನ ಹಾಗೂ ಸಂಬಂಧದ ಹೆಸರಿನಲ್ಲಿ ಅನುಭವಿಸಿದಂತಹ ಯಾತನೆಯನ್ನ ಸ್ಮೃತಿ ಎಳೆ ಎಳೆಯಾಗಿ ವಿವರಿಸಿದ್ದಾರೆ. ಡೇಟಿಂಗ್ ಆ್ಯಪ್ ಮೂಲಕ ಪರಿಚಯವಾಗಿದ್ದ ಇಬ್ಬರು 1.5 ವರ್ಷಗಳಿಂದ ಸಂಬಂಧದಲ್ಲಿದ್ದರು. ಇನ್ನು ಡೆತ್ ನೋಟ್ನಲ್ಲಿ ಸ್ಮೃತಿ ಉಲ್ಲೇಖಿಸಿರುವ ಒಂದು ಅಂಶ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಸ್ಮೃತಿಯ ಗೆಳೆಯನ ವರ್ತನೆ ಕಂಡು ಆಕೆಯ ಸ್ನೇಹಿತರು ಆಗಾಗ್ಗೆ ನಿನ್ನನ್ನು ನಾವು ಫ್ರಿಡ್ಜ್ನಲ್ಲಿ ನೋಡಲು ಬಯಸೋದಿಲ್ಲ ಎಂದು ತಮಾಷೆ ಮಾಡ್ತಾ ಇದ್ರಂತೆ. ದೆಹಲಿಯ ಶ್ರದ್ಧಾ ವಾಕರ್ ಕೊಲೆ ಪ್ರಕರಣದ ನಂತರ ಇಂತಹ ಮಾತುಗಳು ಚಾಲ್ತಿಗೆ ಬಂದಿದ್ದು, ಸ್ನೇಹಿತರ ಈ ತಮಾಷೆಯ ಮಾತುಗಳು ಸ್ಮೃತಿ ಎದುರಿಸ್ತಾ ಇದ್ದ ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸ್ತಾ ಇದೆ. ಇನ್ನು ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಸ್ಮೃತಿ ಮಾತನಾಡಿದ್ದಕ್ಕೆ ಕೆರಳಿದಂತಹ ಫಜಲ್ ಖಾನ್ ಆಕೆಯ ವಿರುದ್ಧ ಅವಹೇಳನಕಾರಿ ಪದಗಳನ್ನು ಬಳಸಿ ಮಾನಸಿಕವಾಗಿ ಜರ್ಜರಿತಗೊಳಿಸಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ಪೋಷಕರ ದೂರಿನ ಮೇರೆಗೆ ಆಂಟೋಫಿಲ್ ಪೊಲೀಸರು ಆರೋಪಿ ಫಜಲ್ ಖಾನ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 108 ಇದರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಲೋವರ್ ಪೆರೇಲ್ನಲ್ಲಿ ಆತನನ್ನು ಬಂಧಿಸಿದ್ದಾರೆ.